ಹಲೋ, ನಮಸ್ಕಾರ. ಶಾಕ್ ಆಯಿತಾ? ಆಗಿರಲೇಬೇಕು. ನನಗೆ ಶಾಕ್ ಆಗ್ತಾಯಿದೆ. ನಾನೊಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಇವಾಗ ಕೂತ್ಕೊಂಡು ಒಂದು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನು. ಬಟ್ ಎನಿವೇ, DKD ಮುಗಿದ್ಮೇಲೆ ಲಿಟ್ರಲಿ ನಂಗೆ 2 months ಬೇಕಿತ್ತು ಸರಿ ಹೋಗೋದಕ್ಕೆ, ಆರ್ ಟು ಗೆಟ್ ಬ್ಯಾಕ್ ಟು ಲೈಫ್. ಆ್ಯಂಡ್ ಗೆಸ್ ವಾಟ್, ಐ ಹ್ಯಾಡ್ ಟು ಟೇಕ್ ಅ ಫಿಸಿಯೋಥೆರಪಿ ಸೆಷನ್ ಬಿಕಾಸ್ ನಾನು ಒಂದು ಏರಿಯಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಿದ್ದು ಏಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಫಿಸಿಯೋಥೆರಪಿ ಆಗಬೇಕಿತ್ತು. ಅದು ಮುಗ್ದಿದೆ. ನಾವು ಐ ಆಮ್ ಫೀಲಿಂಗ್ ಅ ಲಾಟ್ ಬೆಟರ್. ಆ್ಯಂಡ್ ತುಂಬ ಕೆಲಸ ಇದೆ ಇವಾಗ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ. ಓಕೆ, ಇವಾಗ ಇಟ್ಸ್ ಅ ಸ್ಯಾಟರ್ಡೇ ಆ್ಯಂಡ್ ನನಗೆ ಸ್ವಲ್ಪ ರಿಫ್ರೆಶ್ ಆಗೋ ಟೈಮ್ ಇವಾಗ. ಬಿಕಾಸ್ ಮಧ್ಯಾಹ್ನ ಮಲಗಿದ್ದೆ, ಎದ್ದಿದ್ದೀನಿ ಇವಾಗ ಫುಲ್ ಮಳೆ ಬರ್ತಾಯಿದೆ. ನೆಕ್ಸ್ಟ್ ಲೆವೆಲ್ ವೆದರ್, ಮೂಡಿ ಕ್ಲೌಡಿ ಆಗಿದೆ. ಸೊ ದ್ಯಾಟ್ಸ್ ವೈ ಇಟ್ಸ್ ಟೈಮ್ ಟು ಮೇಕ್ ಅ ರಾಮೆನ್. ಉಪ್ಸ್, ಸಾರಿ. ಓಕೆ, ಸೊ ಒಂದು ಹೊಸ ರಾಮೆನ್ ಬಂದಿತ್ತು ನಮ್ಮ ಮನೆ ಹತ್ತಿರ ಇರೋ ಅಂಗಡೀಲಿ, ನೋಡಿ ಸುಮ್ಮನೆ ಹಾಗೆ ತೊಗೊಂಡಿದ್ದು. ಟ್ರೈ ಮಾಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಯಾವತ್ತೂ ನಾನು ರಾಮೆನ್ ಕುಕ್ ಮಾಡಿಲ್ಲ ಬೇರೆ ಥರ ಮನೇಲಿ. ಇಟ್ ವಾಸ್ ಆಲ್ವೇಸ್ ಹೊರಗಡೆ ತಿಂದಿರೋದು ಜಾಸ್ತಿ, ಅಥವಾ ಬೇರೆ ಥರ ರಾಮೆನ್ ತಿಂದಿರೋದು. ಇದು ಡಿಫ್ರೆಂಟಾಗಿತ್ತು, ಟ್ರೈ ಮಾಡೋಣ ಅಂತ. ಇಟ್ಸ್ ಪ್ಯೂರ್ ವೆಜ್. ಓಕೆ, ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಆ್ಯಸ್ ಯೂಶ್ವಲ್ ಫಸ್ಟ್ ನೂಡಲ್ಸ್ ಹಾಕ್ತಾಯಿದ್ದೀನಿ. ನಾನು ಯೂಶ್ವಲಿ ಮ್ಯಾಗಿನ ನೀರು ಬಾಯ್ಲ್ ಆಗುವಾಗ ಪೌಡರ್ ಹಾಕಿ ಆಮೇಲೆ ನೂಡಲ್ಸ್ ಹಾಕೋದು, ಬಟ್ ಇಲ್ಲಿ ಹಾಗಲ್ಲ. ಸೈಡಲ್ಲಿದೆ. ಓಕೆ, ಕುಕಿಂಗ್ ಇಂಗ್ರೀಡಿಯೆಂಟ್ಸ್: ಬಾಯ್ಲ್ 400 ml ಆಫ್ ವಾಟರ್, ಆ್ಯಡ್ ನಿಸಾನ್ ನೂಡಲ್ಸ್ ಟು ಬಾಯ್ಲಿಂಗ್ ವಾಟರ್. 5 ನಿಮಿಷ ಕುಕ್ ಮಾಡಿ. ಒಂದು ಸ್ವಲ್ಪ ನೀರನ್ನ ತೆಗೆದು ಬಿಡಬೇಕು. ಡ್ರೈನ್ ಔಟ್ ಸಮ್ ವಾಟರ್. 40 ml ಆರ್ 8 ಟೀಸ್ಪೂನ್ಸ್ ತೆಗಿಬೇಕು. ಆ್ಯಡ್ ದ ಸೀಸನಿಂಗ್ ಮಿಕ್ಸ್ ಆ್ಯಂಡ್ ಸೀಸನಿಂಗ್ ಆಯಿಲ್. ಮಿಕ್ಸ್ ವೆಲ್ ಆ್ಯಂಡ್ ಸರ್ವ್. ಮಾಡುವ ವಿಧಾನ ತಿಳಿತಿದ್ದೀರಾ? ಇವಾಗ ನಾನು ಫಸ್ಟ್ ನೂಡಲ್ಸ್ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಹೊತ್ತು ಬಾಯ್ಲ್ ಆಗೋವರೆಗೂ ನಾವು ಬೇರೆ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೋತಿದ್ದೆ ಅಡುಗೆ ಮನೆಯಲ್ಲಿ. ನಾನು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತಿದ್ದೆ. ಬಟ್ ಗೆಸ್ ವಾಟ್, ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರೆ ಆಮೇಲೆ ನನಗೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಸಾರಿ, ಐ ಡೋಂಟ್ ನೋ ವಾಟ್ ಐ ವಾಸ್ ಡೂಯಿಂಗ್. ಎನಿವೇ, ನೂಡಲ್ಸ್ ಕುಕ್ಕಾಗಿದೆ. ಇಷ್ಟು ಕುಕ್ಕಾಗಿದ್ರೂ ಸಾಕು, ತುಂಬ ಸಾಫ್ಟ್ ಆಗಬಾರ್ದು ರಾಮೆನ್ನು. ಇದರಲ್ಲಿ ಒಂದು ಸ್ವಲ್ಪ ನೀರು ಎತ್ತಿಟ್ಟಿದ್ದೀನಿ. ಆಮೇಲೆ ಪೌಡರ್ ಮತ್ತು ಚಿಲ್ಲಿ ಆಯಿಲ್ ಆ್ಯಡ್ ಮಾಡಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಬಿಕಾಸ್ ರಾಮೆನ್ ಬ್ರೇಕ್ ಆಗಬಾರ್ದು. ಸೈಡಿಂದ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ, ಮಿಡಲಿಂದ ಡೋಂಟ್ ಮಿಕ್ಸ್ ದ ರಾಮೆನ್ ಆರ್ ಎನಿ ನೂಡಲ್ಸ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಮಿಕ್ಸ್ ಮಾಡಾದ್ಮೇಲೆ ಅದು ಹೇಗೆ ಕಾಣ್ತಿದೆ ಅಂತ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇಟ್ ಲುಕ್ಸ್ ಟೂ ಗುಡ್. ಈಗ ಟೇಸ್ಟ್. ಐ ಹೋಪ್ ಸೊ. Do you think this is the reason why I asked you to get another packet? Please, it's secret, try ಮಾಡಿ. Wait, I'll draw the image. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಸಾನ್ ಕಂಪ್ನಿದು ಗೇಕಿ ಕಾರ್ಬೋನಾರಾ ಕ್ರೀಮಿ ವೆಜ್. ಟೂ ಗುಡ್. ಅಮೆಝಾನಲ್ಲಿ ನಾನು ಕ್ಯಾಸಿಯೋ ವಾಚ್ ಆರ್ಡರ್ ಮಾಡಿದ್ದೆ. ಸೊ ಅದು ಡೆಲಿವರಿ ಆಗಿತ್ತು ಆ್ಯಂಡ್ ನಾನು ಇನ್ನೂ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಥಾಟ್ ವೈ ನಾಟ್ ಶೇರ್ ವಿತ್ ಯು ಗೈಸ್. ಸೊ ದಿಸ್ ಇಸ್ ಲೈಕ್ ದ ಕ್ಲಾಸಿಕ್ ಒಂದು ಲೈಟ್ ವೇಟ್ ರಬ್ಬರ್ ಸ್ಟ್ರ್ಯಾಪ್ ಇರೋವಂಥ ಕ್ಯಾಸಿಯೋ ವಾಚ್. ಇದರಲ್ಲಿ ಲೈಟ್ ಕೂಡ ಬರುತ್ತೆ ನೋಡಿ. ಲೈಟ್ ಬರ್ತಾ ಇದೆ. ಲೈಟ್ ಅಷ್ಟು ಬ್ರೈಟಾಗಿ ಕಾಣಲಿಲ್ಲ ಇಲ್ಲಿ, ಬಟ್ ಲೈಟ್ ಬರ್ತಿತ್ತು. ಆ್ಯಂಡ್ ದ ವೇಟ್ ಆಫ್ ದಿಸ್ ಇಸ್ ಸೋ ಲೈಟ್. ಇದರಲ್ಲಿ ಏನೇನು ಮೋಡ್ಸ್ ಇದೆ ಅದು ಎಲ್ಲ ಚೆಕ್ ಮಾಡ್ತಿದ್ದೆ. ಆನೆಸ್ಟ್ಲಿ ಫಸ್ಟ್ ಏನೂ ಅರ್ಥ ಆಗ್ತಿರ್ಲಿಲ್ಲ ಏನೇನಿದೆ ಅಂತ. ಮೋಡ್ ಇತ್ತು, ಲೈಟ್ ಇತ್ತು, ಆ್ಯಂಡ್ 24 hours 12 hours ಸ್ವಿಚ್ ಮಾಡೋದಕ್ಕೆ ಒಂದು ಬಟನ್ ಇತ್ತು. 2 years ವಾರಂಟಿ ಕಾರ್ಡ್ ಇತ್ತು. ಆ್ಯಂಡ್ ದೆನ್ ಕೇಮ್ ದ ಇನ್ಸ್ಟ್ರಕ್ಷನ್ಸ್ ಲಿಸ್ಟ್. ಎಷ್ಟು ಲ್ಯಾಂಗ್ವೇಜಸ್ಸಲ್ಲಿದೆ ಅಂತಂದರೆ
ನಾನು ಅಂದ್ಕೊಂಡೆ ಫುಲ್ ಕನ್ಫ್ಯೂಸಿಂಗ್ ಆಗಿರುತ್ತೆ ಏನಿದು ಅಂತ, ಬಟ್ ಆ್ಯಕ್ಚುಲಿ ಈಸಿ ಆಗಿತ್ತು. ಇಂಗ್ಲೀಷ್ ಹುಡುಕ್ತಾ ಇದ್ದೆ ಬಿಕಾಸ್ ಕನ್ನಡಲ್ಲಿ ಆಪ್ಷನ್ ಇರಲಿಲ್ಲ. ಇಂಗ್ಲೀಷೇ ನೆಕ್ಸ್ಟ್ ಬೆಸ್ಟ್ ಲ್ಯಾಂಗ್ವೇಜ್ ಆಪ್ಷನ್. ಒಂದು 15 ನಿಮಿಷ ನಾನು ಸುಮ್ಮನೆ ಹಾಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದಿದೆ. ಆ್ಯಕ್ಚುಲಿ ಈಸಿಯಾಗಿ ಅರ್ಥ ಆಗೋ ಥರ ಬರೆದಿದ್ದಾರೆ, ಬಟ್ ಇಟ್ ಟುಕ್ ಟೈಮ್. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟೊತ್ತು ತೊಗೊಂಡಿದ್ದೀನಿ ಅಂತ. ಬಟ್ ಫೈನಲಿ ಐ ಡಿಕೋಡೆಡ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ತುಂಬ ಈಸಿ ಆಯಿತು ಅದನ್ನ ಓದ್ತಿದ್ದಂಗೆ ವಾಚ್ನ ಸೆಟ್ ಮಾಡೋಕ್ಕೆ. ಆ್ಯಕ್ಚುಲಿ ನನಗೆ ಆರ್ಡ್ರ್ ಮಾಡುವಾಗ ಹೊಳಿಲಿಲ್ಲ, ಈ ಥರ ಎಲ್ಲ ಇರುತ್ತಲ್ಲ ಸೆಟ್ಟಿಂಗ್ ಹೆಂಗಪ್ಪ ಮಾಡೋದು ಅಂತ. ಐ ಆಲ್ವೇಸ್ ಬೀನ್ ಅ ಫ್ಯಾನ್ ಆಫ್ ಕ್ಲಾಕ್ ಇರುತ್ತೆ ಗೊತ್ತಾ, ವಿತ್ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಆ ಥರ. ಬಟ್ ಇದು ಆಲ್ವೇಸ್ ವಾಂಟೆಡ್ ಅ ಕ್ಯಾಸಿಯೋ. ಅದು ವಿತೌಟ್ ಕಟ್ಟಿಂಗ್ ನೋಡಿ, ಅದೊಂದು ಸಿಂಪಲ್ ನಾಟ್ ಇರುತ್ತೆ. ಸೊ ಆ್ಯಂಡ್ ಲೆಟ್ಸ್ ವೇರ್ ಆರ್ ಕ್ಯಾಸಿಯೋ. ತುಂಬ ಜನದ ಹತ್ರ ಈ ವಾಚ್ ಇದೆ. ಆಫ್ಕೋರ್ಸ್ ತುಂಬ ಜನ ಕ್ಯಾಸಿಯೋ ಈ ಥರ ಒಂದು ಡಿಸ್ಪ್ಲೇ ಇಷ್ಟಪಡೋರಿದ್ದಾರೆ. ಇಟ್ಸ್ ಕೂಲ್. ಅಂದರೆ ಇದು ಸ್ವಲ್ಪ ರಿಸ್ಟ್ಗೆ ಬಿಡ್ತು, ಐ ಡೋಂಟ್ ನೋ, ಬಟ್ ಇಟ್ಸ್ ಗುಡ್. It's nice. It's nice. It's nice. Yeah. So ನೇಲ್ಸು ವಾಚ್ನೆಲ್ಲ ಶೋ ಆಫ್ ಮಾಡ್ತಾ ಮಾತಾಡೋದಂದರೆ ಹೀಗೆ. ಓಕೆ, ಸಖತ್ತಾಗಿದೆ ಅಲ್ಲ. ಟೂ ಗುಡ್ ಮ್ಯಾನ್, ಟೂ ಗುಡ್.